chemistry, very important thing we are studying is the chemical reactions. Okay, so what is chemical reaction? ರಾಸಾಯನಿಕ ಕ್ರಿಯೆ ಅಂತ ಕರೀತೇವೆ. ಏನು ರಾಸಾಯನಿಕ ಕ್ರಿಯೆ ಅಂದರೆ? ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಲೈಕ್ ಒಂದು ರಿಯಾಕ್ಟೆಂಟ್ ಎ ಅಂತ ಅಂದ್ಕೊಳ್ಳುವ, ಅದು ಇನ್ನೊಂದು ರಿಯಾಕ್ಟೆಂಟ್ ಬಿ, ನಾನು ಇನ್ ಜನರಲ್ ತಗೊಳ್ತೇನೆ. ಒಂದು ಎ ರಿಯಾಕ್ಟೆಂಟ್ ಇದೆ, ಅದು ಬಿ ಇದೆ. ಎಗೆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇದೆ, ಬಿಗೆ ಅದರದ್ದೇ ಆದ ಬೇರೆ ಪ್ರಾಪರ್ಟೀಸ್ ಇದೆ. ಸೇರಿ ನಿಮಗೆ ಒಂದು ಸಿ ಸಿಗ್ತದೆ. ಈಗ ನೀವು ಕಂಪೇರ್ ಮಾಡಿದರೆ ಸಿ ನ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಬಿ ಆ್ಯಂಡ್ ಎ, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಕೆಮಿಕಲ್ ರಿಯಾಕ್ಷನ್, ಕೆಮಿಕಲ್ ಪ್ರೋಸೆಸ್, ರಾಸಾಯನಿಕ ಕ್ರಿಯೆ ಅಂತ ಅನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಟೈಪ್ನ ರಿಯಾಕ್ಟೆಂಟ್ ಇನ್ನೊಂದು ಟೈಪ್ನ ರಿಯಾಕ್ಟೆಂಟ್ನೊಟ್ಟಿಗೆ ಕಂಬೈನ್ ಆಗಿ ಯು ಶುಡ್ ಗೆಟ್ ನ್ಯೂ ಕಂಪೌಂಡ್, ನ್ಯೂ ಸಬ್ಸ್ಟೆನ್ಸ್, ಹೊಸ ವಸ್ತು ಸಿಗಬೇಕು. ಅದರ ಪ್ರಾಪರ್ಟೀಸ್ ರಿಯಾಕ್ಟೆಂಟ್ಗೆ ಕಂಪೇರ್ ಮಾಡಿದರೆ ಅಥವಾ ನೀವು ಮೊದಲು ತೆಕ್ಕೊಂಡ ಸಬ್ಸ್ಟೆನ್ಸ್ಗೆ ಕಂಪೇರ್ ಮಾಡಿದರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರಬೇಕು, ಬೇರೆದ್ದೇ ಆಗಿರಬೇಕು. ಆವಾಗ ಮಾತ್ರ ಅಂಥ ಪ್ರೋಸೆಸ್ಸನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೇವೆ. ನೋಡಿ, ಇವಾಗ ನಾನು ಇಮ್ಯಾಜಿನ್ ಒಂದು ಎ ಅಂತಿದೆ ಅಂದ್ಕೊಡೋ. ಓಕೆ, ಅದು ಪಾಯ್ಸನ್ ಅದು ಕುಡಿದ್ರೆ ನಾವು ಸತ್ತೋಗ್ತೇವೆ. ಬಿ ಕೂಡ ಪಾಯ್ಸನ್, ಓಕೆ, ಅದು ಕುಡಿದ್ರೆ ಸತ್ತೋಗ್ತೇವೆ. ಈಗ ನಾನು ಎ ಮತ್ತು ಬಿ ಅನ್ನು ಮಿಕ್ಸ್ ಮಾಡ್ತೇನೆ. ಓಕೆ, ನನಗೆ ಎ ಬಿ ಮಿಕ್ಸರ್ ಸಿಗ್ತದೆ. ಈಗ ಅದನ್ನು ಕುಡಿದ್ರೆ ಸತ್ತೋಗ್ತೇವಾ ಇಲ್ವಾ? ಡೆಫಿನೆಟ್ಲಿ ಸಾಯ್ತೆ. ಹಾಗಾದರೆ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನೋಡಿ, ನಾನೊಂದು ಸಬ್ಸ್ಟೆನ್ಸ್ ತಗೊಳ್ತೀನಿ, ಸೋಡಿಯಂ. ಈಗಷ್ಟೇ ನಾವು ನೋಡಿದ್ವಿ, ಸೋಡಿಯಂ ಹೈಲಿ ರಿಯಾಕ್ಟ್ಸ್ ವಿತ್ ವಾಟರ್. ಕ್ಯಾನ್ ವಿ ಟೇಕ್ ಸೋಡಿಯಂ ಇಂಟೇಕ್ ಆ್ಯಸ್ ಇಟ್ ಈಸ್? ಸೋಡಿಯಮನ್ನು ಇಂಟೇಕ್ ಮಾಡ್ಬೋದಾ? ಸಾಧ್ಯನೇ ಇಲ್ಲ ಅಲ್ವಾ? ನಮ್ಮ ಬಾಡಿ ಪಾರ್ಟಲ್ಲಿ ವಾಟರ್ ಇದೆ, ಹಾಗಾಗಿ ಅದು ರಿಯಾಕ್ಟ್ ಆಗ್ತಾ ಹೋಗ್ತದೆ. ಸೊ ಇಟ್ ಕ್ಯಾನ್ ಹಾರ್ಮ್ ಡೆಫಿನೆಟ್ಲಿ ಇಟ್ ಹಾರ್ಮ್ ಅವರ್ ಬಾಡಿ. ಸೊ ನಾವು ಅದನ್ನು ಹಾರ್ಮ್ಫುಲ್ ಅಂತ ಹೇಳ್ಬೋದು, ಅಥವಾ ಒಂದು ಸ್ಲೈಟ್ಲಿ ಪಾಯ್ಸನ್ ಅಂತಲೇ ಕರೀಬೋದು. ಹೌದಾ? ಪಾಯ್ಸನ್ ಅಂತ ಹೇಳ್ಬೋದು. ಅದನ್ನು ನಾನು ಕ್ಲೋರಿನ್, ಇದು ಕ್ಲೋರಿನ್ ಗ್ಯಾಸ್ ಪಾಯ್ಸನಸ್, ಇದು ಕೂಡ ಪಾಯ್ಸನ್. ಎರಡು ಪಾಯ್ಸನ್ ಅಂತ ಅಂದ್ಕೊಂಡಿದ್ದೀವಿ, ಕ್ಲೋರಿನ್ ಪಾಯ್ಸನೇ ಇದೆ. ಕಂಬೈನ್ ಮಾಡಿ ಅದು ಒಟ್ಟು ಸೇರಿ ಏನು ಸಿಗ್ತದೆ? ಸೋಡಿಯಂ ಕ್ಲೋರೈಡ್. ವಾಟ್ ಇಸ್ ದ್ಯಾಟ್? ಅದು ಉಪ್ಪು, ಸೋಡಿಯಂ ಕ್ಲೋರೈಡ್. ಇದನ್ನು ನಾವು ದಿನಾ ಬಳಸ್ತೇವೆ. ವಿ ಕೆನಾಟ್ live without using sodium chloride. ಸೊ ಇದು ಎರಡೂ ತಗೊಳ್ಳಿಕ್ಕೆ ಆಗೋದಿಲ್ಲ ನಮಗೆ, ಬಟ್ ಅದರಿಂದ ಬರುವ ಪ್ರಾಡಕ್ಟ್ ವಿ ನೀಡ್ ಇಟ್ ಎವ್ರಿ ಡೇ. ಇದರಿಂದ ಏನು ಅರ್ಥ ಮಾಡ್ಕೊಳ್ಬೋದು ನೀವು? ಒಂದು ರಿಯಾಕ್ಷನ್ ಆದಾಗ ಅದರ ರಿಯಾಕ್ಟೆಂಟ್ಸ್ಗಳು ಹೇಗಿರ್ತದೆ, ಅವುಗಳ ಪ್ರಾಪರ್ಟೀಸ್ ಹೇಗಿರ್ತದೆ, ಅವುಗಳು ಕಂಬೈನ್ ಆಗಿ ನಮಗೆ ಸಿಗುವ ಪ್ರಾಡಕ್ಟ್ ಇದೆ ಅಲ್ವ, ಅದರ ಪ್ರಾಪರ್ಟೀಸ್ ಹೇಗಿರುತ್ತೆ ಅಂತ ನೋಡಿದರೆ, ದ ಪ್ರಾಪರ್ಟೀಸ್ ಆಫ್ ದ ಪ್ರಾಡಕ್ಟ್ನ ಪ್ರಾಪರ್ಟೀಸ್ ರಿಯಾಕ್ಟೆಂಟ್ ಪ್ರಾಪರ್ಟೀಸ್ಗೆ ಕಂಪ್ಲೀಟ್ ಆಗಿ ಬೇರೆನೇ ಆಗಿರ್ತದೆ, ಎಂಟೈರ್ಲಿ ಡಿಫ್ರೆಂಟ್ ಆಗ್ಬೋದು. ಸೊ ದಟ್ಸ್ ದ ಮ್ಯಾಜಿಕ್ ಆಫ್ ಕೆಮಿಸ್ಟ್ರಿ. ಸೊ ಯು ಕ್ಯಾನ್ ಕ್ರಿಯೇಟ್ ವೆರಿ ಯೂಸ್ಫುಲ್ ಥಿಂಗ್ ಬೈ ಟೇಕಿಂಗ್ ವಿಚ್ ಆರ್ ಆ್ಯಕ್ಚುಲಿ ನಾಟ್ ಯೂಸ್ಫುಲ್ ಆರ್ ನಾಟ್ ಸೋ ಯೂಸ್ಫುಲ್. ಸೊ ದಟ್ಸ್ ದ ವಂಡರ್ ಆಫ್ ಕೆಮಿಸ್ಟ್ರಿ. ಈಗ ನಾನು ಇನ್ನೊಂದು ರಿಯಾಕ್ಷನ್ ತಗೊಳ್ತೇನೆ, ಹೈಡ್ರೋಜನ್ ಗ್ಯಾಸ್. ನಿಮ್ಗೆ ಗೊತ್ತು, ತುಂಬ ಹೈಲಿ ಇನ್ಫ್ಲೇಮೇಬಲ್, ತುಂಬ ಬೇಗ ಹೊತ್ಕೊಳ್ತದೆ, ಉರಿತದೆ, ಆಯಿತಾ? ಹೈಲಿ ಇನ್ಫ್ಲೇಮೇಬಲ್. ಅದನ್ನು ನಾನು ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡ್ತೇನೆ. ಆಕ್ಸಿಜನ್ ಗೊತ್ತಿದೆ ನಿಮಗೆ, ಅದು ಯಾವುದೇ ವಸ್ತು ಉರಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ ಹೆಲ್ಪ್ಸ್ ಟು ಬರ್ನ್ಸ್ ಥಿಂಗ್ಸ್. ಅದೆರಡು ಸೇರಿ ನಮಗೆ ಸಿಗುವ ಸಬ್ಸ್ಟೆನ್ಸ್ ಯಾವುದು ಅಂತ ಹೇಳಿದರೆ H2O, ವಾಟರ್, ನೀರು ತುಂಬ ಪ್ರಾಪರ್ಟೀಸ್ ಇದೆ ನೀರಿಗೆ, ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್. ಬಟ್ ನೀರನ್ನು ನಾವು ಬೆಂಕಿ ಬಿದ್ದಾಗ ಆರಿಸ್ಲಿಕ್ಕೆ ಯೂಸ್ ಮಾಡ್ತೇವೆ ಅಲ್ವಾ? ಸೊ ಇಲ್ಲಿ ತುಂಬ ಉರಿಯುವ ವಸ್ತು, ಇನ್ನೊಂದು ಉರಿಲಿಕ್ಕೆ ಹೆಲ್ಪ್ ಮಾಡೋ ವಸ್ತು. ಬಟ್ ಅವುಗಳ ಸೇರಿದಾಗ ನಮಗೆ ಸಿಗುವ ವಸ್ತು ಏನಂದರೆ ಅದು ಉರಿಯುವುದನ್ನು ಆರಿಸುವಂಥದ್ದು. ಓಕೆ, ಲುಕ್ ಎಟ್ ದ ಪ್ರಾಪರ್ಟಿ ಆಫ್ ದ ಪ್ರಾಡಕ್ಟ್. ದ ಪ್ರಾಪರ್ಟೀಸ್ of the product is entirely different with respect to the properties of the reactants.
Okay, that's what happens during the chemical reactions. There is n number of reactions, okay, and you are going to surprise about it, the kind of product you are going to get, and we need to understand the reactions which are very helpful to our life. Right now let us do one chemical reaction here itself and let us see what is going to happen. Students, ನೋಡಿ ನಾವು ಮೆಗ್ನೀಷಿಯಮ್ ರಿಬ್ ಅಂತ ತಗೊಂಡಿದ್ದೇವೆ, ಮೆಗ್ನೀಷಿಯಮ್ ರಿಬ್, ಅದನ್ನು ನಾವು ಬರ್ನ್ ಮಾಡುವ ಏನಾಗುತ್ತೆ ಅಂತ ನೋಡುವ. ನೋಡಿ, ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್ ಮುಖಾಂತರ ಬರ್ನ್ ಆಗುತ್ತೆ. ಬ್ರೈಟ್ ಏನು ಪಟಾಕಿ ಯೂಸ್ ಮಾಡಿದಾಗ ಅಥವಾ ಬರ್ನ್ ಮಾಡಿದಾಗ ಯಾವ ರೀತಿ ಒಂದು ಬ್ರೈಟ್ ಕಲರ್ ಬರ್ತದೆ ಅದೇ ರೀತಿ ಇಲ್ಲಿ ಬರ್ತಾ ಇದೆ. ನೋಡಿ, ಅದು ಬರ್ನ್ ಆಗಿ ಏನು ಸಿಗ್ತಾ ಇದೆ ಆ ಕಾಂಪೌಂಡನ್ನು ಸರಿಯಾಗಿ ನೋಡಿ. ಈಗ ನಾವೇನು ಮಾಡಬೇಕಂದ್ರೆ, ನಾವು ಮೊದಲು ತೆಕ್ಕೊಂಡ ಕಾಂಪೌಂಡ್ ಮೆಗ್ನೀಷಿಯಮ್ ಅಲ್ವಾ, ಎಲಿಮೆಂಟ್ ತಗೊಳ್ಳೋದು ಮೆಗ್ನೀಷಿಯಮ್, ಅದನ್ನು ನೋಡಿ ಅದು ಹೇಗೆ ಪ್ರಾಪರ್ಟಿ ಇದೆ. ನಾವು ಶೀಟಾಗಿ ಮಾಡಿದ್ದೇವೆ, ಓಕೆ, ಶೈನಿಂಗ್ ಇದೆ, ಓಕೆ, ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅದೇ ನಮಗೆ ಇಲ್ಲಿ ಸಿಕ್ಕಿರುವ ಪ್ರಾಡಕ್ಟ್ ನೋಡಿ ಅಂತೆ, ವೈಟ್ ಪೌಡರ್ ಥರ ಇದೆ ಆ್ಯಂಡ್ ಅದು ಶೀಟ್ ಆಗಿಲ್ಲ, ಅದನ್ನು ಶೀಟ್ ಮಾಡಲಿಕ್ಕೂ ಆಗೋದಿಲ್ಲ, ಓಕೆ, ಆ್ಯಂಡ್ ಇಟ್ಸ್ ನಾಟ್ ಏನು ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಿರ್ತದೆ. ಸೊ ರಿಯಾಕ್ಟೆಂಟ್ ರಿಯಾಕ್ಷನ್ ಆಗಿ ಸಿಗುವ ಪ್ರಾಡಕ್ಟ್ನ ಪ್ರಾಪರ್ಟಿ ರಿಯಾಕ್ಟೆಂಟ್ನ ಪ್ರಾಪರ್ಟಿಗಿಂತ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ, ಓಕೆ. ಸೊ ಏನು ಸಿಗುತ್ತೆ, ಲೆಟ್ ಅಸ್ ರೈಟ್ ದ ಈಕ್ವೇಷನ್ ಫಾರ್ ದಿಸ್ ಪ್ರೋಸೆಸ್. ನಾವು ಇವಾಗ ಮಾಡಿರುವಂಥ ಕೆಮಿಕಲ್ ರಿಯಾಕ್ಷನ್ನ ಈಕ್ವೇಷನ್ ಬರೆಯುವಾಗ ನಾವೇನು ತಗೊಂಡಿದ್ದೇವೆ, ಮೆಗ್ನೀಷಿಯಮ್. ನಮಗೆ ಸಿಕ್ಕ ಕಾಂಪೌಂಡ್ ಆ್ಯಕ್ಚುಲಿ ಮೆಗ್ನೀಷಿಯಮ್ ಆಕ್ಸೈಡ್. ಈ ಆಕ್ಸಿಜನಿಂದ ಎಲ್ಲಿಂದ ಬಂತು, ನಾವು ಆಕ್ಸಿಜನ್ ತಗೊಳ್ಳಿಲ್ಲಲ್ಲ, ಬಟ್ ನಿಮ್ಗೆ ಗೊತ್ತಿದೆ ಬರ್ನ್ ಆಗುವಾಗ ಈ ಅಟ್ಮಾಸ್ಫಿಯರಲ್ಲಿರುವ ಆಕ್ಸಿಜನ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಮೆಗ್ನೀಷಿಯಮ್ ಆಕ್ಸಿಜನ್ O2 ನೊಟ್ಟಿಗೆ ರಿಯಾಕ್ಟ್ ಆಗುತ್ತೆ, ನಮಗೆ ಮೆಗ್ನೀಷಿಯಮ್ ಆಕ್ಸೈಡ್ ಸಿಗ್ತದೆ. ಸೊ ಇದು ತಗೊಂಡು ನಾವು ಮೆಗ್ನೀಷಿಯಮ್ ರಿಬ್ಬನ್, ಮೆಟಲ್ ಥರ ಇದ್ದದ್ದು, ಶೀಟ್ ಥರ ಇದ್ದದ್ದು. ಅದೇ ಮೆಗ್ನೀಷಿಯಮ್ ಆಕ್ಸೈಡ್ ಯಾವುದಂದರೆ ನಮಗೆ ವೈಟ್ ಕಲರ್ ಪ್ರಾಡಕ್ಟ್ ಬಂದಿರುವಂಥದ್ದು. ಇವಾಗ ಒಂದು ವೇಳೆ ನಾನು 24 ಗ್ರಾಮ್ ಮೆಗ್ನೀಷಿಯಮ್ ತಗೊಳ್ತೇನೆ, ಅದನ್ನು ಕಂಪ್ಲೀಟಾಗಿ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡ್ತೇನೆ. ಆಗ ಎಷ್ಟು ಗ್ರಾಮ್ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗುತ್ತೆ ಅಂದರೆ ಅದು 16 ಗ್ರಾಮ್ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಟೋಟಲ್ ರಿಯಾಕ್ಟೆಂಟ್ನ ಮಾಸ್ ಎಷ್ಟು, ನಾನು ತಗೊಂಡ ಟೋಟಲ್ ರಿಯಾಕ್ಟೆಂಟ್ನ ಮಾಸ್ ಎಷ್ಟು, ಅದು 40 ಗ್ರಾಮ್. ಈಗ ನನಗೆ ಬಂದ ಪ್ರಾಡಕ್ಟ್ ಮೆಗ್ನೀಷಿಯಮ್ ಆಕ್ಸೈಡ್ ನಾನು ಅದು ವೇಯ್ ಮಾಡಿದರೆ ಅದರ ಮಾಸ್ ಎಷ್ಟಿರ್ಬೋದು, ಅದು ಎಕ್ಸಾಕ್ಟ್ಲಿ 40 ಗ್ರಾಮ್ ಇರ್ತದೆ. ಅದರ ಅರ್ಥ ಏನು, ಮಾಸ್ ಇಸ್ ಕನ್ಸರ್ವ್ಡ್. ಮೊದಲು ಎಷ್ಟು ಮಾಸ್ ಇತ್ತಾ ಅಂದರೆ ಟೋಟಲ್ ರಿಯಾಕ್ಟೆಂಟ್ನ ಮಾಸ್, ಅಷ್ಟೇ ಮಾಸ್ ರಿಯಾಕ್ಷನ್ ಆದಮೇಲೆ ಸಿಗುವ ಸಬ್ಸ್ಟೆನ್ಸ್ನ ಮಾಸ್ ಆಗಿರ್ತದೆ. ಎಲ್ಲ ಕೆಮಿಕಲ್ ರಿಯಾಕ್ಷನ್ನಲ್ಲೂ ಕೂಡ ಇದಾಗುತ್ತೆ. ಇದನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೇವೆ. ಡ್ಯೂರಿಂಗ್ ಎನಿ ಕೆಮಿಕಲ್ ರಿಯಾಕ್ಷನ್ ಮಾಸ್ ಈಸ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಅಂದರೆ ಮಾಸ್ ದ್ರವ್ಯರಾಶಿ ಅಂತ ಹೇಳ್ಬೋದು, ಅದರ ಕ್ರಿಯೇಷನೂ ಆಗೋದಿಲ್ಲ, ಅದರ ಉತ್ಪತ್ತಿಯೂ ಆಗೋದಿಲ್ಲ, ಹೊಸ ಮಾಸ್ ಉತ್ಪತ್ತಿ ಆಗೋದಿಲ್ಲ, ಅಥವಾ ಇದ್ದ ಮಾಸ್ ನಾಶ ಕೂಡ ಆಗೋದಿಲ್ಲ. ಎಷ್ಟು ಟೋಟಲ್ ಮಾಸ್ ಇರ್ತದ ಅಷ್ಟೇ ಮಾಸ್ ಕೊನೆಗಿರ್ತದೆ, ಓಕೆ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಕೆಮಿಕಲ್ ರಿಯಾಕ್ಷನ್. ಈ ಕಾರಣದಿಂದಾಗಿ ನಾವು ಕೆಮಿಕಲ್ ಈಕ್ವೇಷನ್ ಬರೆದಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಹೇಗೆ, ಇಲ್ಲಿ ನೋಡಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ ಒಂದೇ ಇರುವಂಥದ್ದು, ಹಾಗಾಗಿ ನಾವು 2 ಬರೀಬೇಕಾಗುತ್ತೆ, 2mgO ಅಂತ ಆಗುತ್ತೆ. ಇಲ್ಲಿ 2mg ಬಂದ ಕಾರಣ ಈ ಕಡೆ ಕೂಡ 2mg ಬರಬೇಕು. ಇದನ್ನು ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೇವೆ. ಸೊ ನೀವು ಚೆಕ್ ಮಾಡ್ಬೋದು, ಈ ಕಡೆ ರಿಯಾಕ್ಟೆಂಟ್ ಸೈಡಲ್ಲಿ ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಮೆಗ್ನೀಷಿಯಮ್ ಇದೆ, 2. ಇನ್ ಟರ್ಮ್ಸ್ ಆಫ್ ಆಟಮ್ ಮಾತಾಡಿದರೆ 2 ಇದೆ. ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ, 2. ಅಲ್ಲಿ ಕೂಡ 2 ಮೆಗ್ನೀಷಿಯಮ್ ಇದೆ. ಸೊ ಬ್ಯಾಲೆನ್ಸ್ ಆಗಿದೆ. ಆಕ್ಸಿಜನ್ ಇಲ್ಲಿ 2 ಇದೆ, ಅಲ್ಲಿ ಕೂಡ 2 ಇದೆ. ಸೊ ಬ್ಯಾಲೆನ್ಸ್ ಆಗಿದೆ. ಸೊ ಯಾವಾಗ ನಾವು ಒಂದು ಕೆಮಿಕಲ್ ರಿಯಾಕ್ಷನನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೇವೆ ಅಂದರೆ, ರಿಯಾಕ್ಟೆಂಟ್ಸ್ ಸೈಡಲ್ಲಿರುವ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಆಟಮ್ಸ್ಗಳ ಸಂಖ್ಯೆ
ಪ್ರಾಡಕ್ಟ್ ಸೈಡಲ್ಲಿರುವ ಅದೇ ಎಲಿಮೆಂಟ್ನ ಆಟಮ್ಗಳ ಸಂಖ್ಯೆ ಈಕ್ವಲ್ ಆಗಬೇಕು. ಪ್ರತಿಯೊಂದು ಎಲಿಮೆಂಟ್ಸ್ನ ಆಟಮ್ಗಳ ಸಂಖ್ಯೆ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿರ್ತದ ಅಷ್ಟೇ ಸಂಖ್ಯೆ ಪ್ರಾಡಕ್ಟ್ ಸೈಡಲ್ಲಿ ಇರಬೇಕಾಗುತ್ತೆ. ಅಂಥ ಈಕ್ವೇಷನ್ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೇವೆ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅನ್ನೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಟು ಡೂ ದ ಕ್ಯಾಲ್ಕುಲೇಷನ್ ಇನ್ ಕೆಮಿಸ್ಟ್ರಿ. ಇದ್ರ ಬಗ್ಗೆ ನಾವು ಮುಂದೆ ಕರೀಲಿಕ್ಕಿದ್ದೇವೆ. ಸೊ ಇಲ್ಲಿ ನೋಡಿ ನೀವು, ನಾವೊಂದು H2 ರಿಯಾಕ್ಟ್ಸ್ O2 ಗಿವ್ಸ್ H2, ಅದು ಕೂಡ ಬ್ಯಾಲೆನ್ಸ್ ಆಗಲಿಲ್ಲ. ಚೆಕ್ ಮಾಡ್ಬೋದಾ? ಇಲ್ಲಿ 2 ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಇದೆ. ಬಟ್ ಆಕ್ಸಿಜನ್ ನೋಡಿ O2 ಇಲ್ಲಿ 1, ಹೀಗೆ ಬ್ಯಾಲೆನ್ಸ್ ಮಾಡ್ಬೋದು. ಹಾಗಾದರೆ ಇಲ್ಲಿ 2 ಬರಿಬೇಕಾಗುತ್ತೆ. ಸೊ 2 ಆಕ್ಸಿಜನ್. ಬಟ್ 2 × 2 4 ಹೈಡ್ರೋಜನ್ ಆಯಿತು. ಹಾಗಾಗಿ ನಾವು ಇಲ್ಲಿ 2 ಬರಿಬೇಕಾಗುತ್ತೆ. ನಾವು ಯು ಗೆಟ್ ಬ್ಯಾಲೆನ್ಸ್ ಈಕ್ವೇಷನ್. ಬಟ್ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗ ವಾಟರ್ ಸಿಗ್ತಾ ಇದೆ. ನಮಗೆ ತುಂಬ ಸಲ ವಾಟರ್ ಪ್ರಾಬ್ಲಮ್. ಓಕೆ, ಈಗ ಮಳೆ ಬರ್ತಾ ಇದೆ. ಬಟ್ ಸಮ್ಟೈಮ್ ವಿ ಫೇಸ್ ದ ಸ್ಕ್ಯಾಸಿಟಿ ಆಫ್ ವಾಟರ್. ನಮಗೆ ನೀರು ಸಿಗ್ತಾ ಇರೋದಿಲ್ಲ. ಕ್ಯಾನ್ ವಿ ಪ್ರಿಪೇರ್ ವಾಟರ್ ಜಸ್ಟ್ ಮಿಕ್ಸಿಂಗ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್? ಹೈಡ್ರೋಜನ್ ಗ್ಯಾಸ್ ನಮಗೆ ಸಿಗ್ತದೆ, ಆಕ್ಸಿಜನ್ ಕೂಡ ಅವೈಲೇಬಲ್ ಇದೆ. ಎರಡನ್ನು ಮಿಕ್ಸ್ ಮಾಡೋದು, ವಾಟರ್ ಪ್ರೊಡ್ಯೂಸ್ ಮಾಡೋದು. ಈಸಿಲಿ ವಾಟರ್ ಪ್ರೊಡ್ಯೂಸ್ ಮಾಡ್ಬೋದಲ್ವಾ? ಮತ್ತು ಯಾಕೆ ನಾವು ಈ ವೇಯಲ್ಲಿ ವಾಟರ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ರಿಮೆಂಬರ್, ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಬಟ್ ಥ್ರೂ ದಿಸ್ ರಿಯಾಕ್ಷನ್ ಆ್ಯಸ್ ಇಟ್ ಈಸ್ ವಿ ಕೆನಾಟ್ ಗೆಟ್ ಇನಫ್ ವಾಟರ್ ಇನ್ ಶಾರ್ಟ್ ಟೈಮ್. ಯಾಕಾಗೋದಿಲ್ಲ? ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕೆಮಿಸ್ಟ್ರಿಯಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್, ಕೆಮಿಸ್ಟ್ರಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಟ್ ಇಸ್ ಸ್ಟಡಿ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಏನು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿದರೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಾರ್ಬನ್ ಅದು ಅದರ ಜೊತೆ ಅಥವಾ ಉಳಿದ ಎಲಿಮೆಂಟ್ಸ್ಗಳ ಜೊತೆ ಕಂಬೈನ್ ಆಗಿ ಕೋವಲೆಂಟ್ ಬಾಂಡ್ ಮುಖಾಂತರ ಮಾಡುವಂಥ ಕಂಪೌಂಡ್ಸ್ಗಳನ್ನು ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರೀತೇವೆ. ನೋಡಿ, ಕಾರ್ಬನ್ ಈಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಆ್ಯಕ್ಚುಲಿ ಕಾರ್ಬನ್ ಒಂದು ಎಲಿಮೆಂಟ್ ಇರುವುದರಿಂದಲೇ ನಾವೆಲ್ಲ ಬದುಕಿದ್ದೇವೆ, ಅಥವಾ ಒಂದು ಲೈಫ್ ಎಕ್ಸಿಸ್ಟ್. ಯಾಕಂದರೆ ನಮ್ಮದು ಲೈಫ್ ಕಾರ್ಬನ್ ಬೇಸ್ಡ್ ಲೈಫ್ ಇರುವಂಥದ್ದು. ಹೇಗೆ ಆಗುತ್ತೆ? ಕಾರ್ಬನ್ಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಏನಂತೆ, ನೀವು ಒಂದು ಕಾರ್ಬನ್ ಆ್ಯಟಮ್ ಇನ್ನೊಂದು ಕಾರ್ಬನ್ ಆ್ಯಟಮ್ಗೆ ಲಿಂಕ್ ಆಗ್ಬೋದು, ಅದು ಇನ್ನೊಂದಿಗೆ ಲಿಂಕ್ ಆಗ್ಬೋದು, ಅದು ಇನ್ನೊಂದಿಗೆ ಲಿಂಕ್ ಆಗ್ಬೋದು, ಅದು ಇನ್ನೊಂದಿಗೆ ಲಿಂಕ್ ಆಗ್ಬೋದು. ಹೀಗೆ ಇಟ್ ಕಂಟಿನ್ಯೂಸ್. ಸೊ ಕಾರ್ಬನ್ ಕ್ಯಾನ್ ಲಿಂಕ್ ಟು ಅನದರ್ ಕಾರ್ಬನ್ ಆ್ಯಟಮ್ ಆ್ಯಂಡ್ ಫಾರ್ಮ್ ದ ಚೈನ್ ಹ್ಯಾವಿಂಗ್ ಎನಿ ನಂಬರ್ ಆಫ್ ಕಾರ್ಬನ್ ಆ್ಯಟಮ್ಸ್. ಒಂದು ಕಾರ್ಬನ್ ಆ್ಯಟಮ್ ಇನ್ನೊಂದಕ್ಕೆ ಲಿಂಕ್ ಆಗುತ್ತೆ, ಅದು ಇನ್ನೊಂದಕ್ಕೆ ಲಿಂಕ್ ಆಗುತ್ತೆ, ಅದು ಇನ್ನೊಂದಕ್ಕೆ ಲಿಂಕ್ ಆಗುತ್ತೆ. ಸೊ ಎಷ್ಟೇ ನಂಬರ್ನ ಕಾರ್ಬನ್ ಆ್ಯಟಮ್ಗಳು ಈ ರೀತಿ ಲಿಂಕ್ ಆಗ್ಬೋದು. ಹಾಗೆ ಆ ಪ್ರಾಪರ್ಟಿಗೆ ನಾವು ಕೆಟನೇಷನ್ ಅಂತ ಕರಿತೇವೆ. ಸೊ ಇದರಿಂದಾಗಿ ನೆನ್ಪಿಟ್ಕೊಳ್ಳಿ, ಯು ಕ್ಯಾನ್ ಕ್ರಿಯೇಟ್ ದಿ ಬಿಲಿಯನ್ಸ್ ಆಫ್ ಕಂಪೌಂಡ್ಸ್. ಹೇಗೆ? ಕಾರ್ಬನ್ ನೋಡಿ, ಒಂದು ಸಿಂಪಲ್, ಒಂದು ಕಾರ್ಬನ್ಗೆ 4 ಹೈಡ್ರೋಜನ್ ಲಿಂಕ್ ಆಗಿದೆ. ಬ್ಯಾಲೆನ್ಸ್ 4 ಇರೋದ್ರಿಂದ 4 ಹೈಡ್ರೋಜನ್ ಲಿಂಕ್ ಆಗಿದೆ. ಇದು ಒಂದು ಕಂಪೌಂಡ್. ಈಗ ಇದಕ್ಕೆ ಇನ್ನೊಂದು ಕಾರ್ಬನ್ ಲಿಂಕ್ ಮಾಡಿ, ಆಗ ನಮಗೆ ಬೇರೆದೇ ಕಂಪೌಂಡ್ ಸಿಗ್ತದೆ ಅಲ್ವಾ? ಅದೇ ನಾನು 3 ಕಾರ್ಬನ್ ತಗೊಂಡ್ರೆ ಆವಾಗ ಬೇರೆದು ಇನ್ನೊಂದು ಕಂಪೌಂಡ್ ಸಿಗ್ತದೆ. ಈಗ ಇಲ್ಲಿ H ಬದಲು ನಾನು ಇನ್ನೊಂದು ಕ್ಲೋರಿನ್ ತಗೊಳ್ಬೋದು, ಆವಾಗ ಕಂಪೌಂಡ್ ಬೇರೆನೇ ಆಗುತ್ತೆ. ರೈಟ್? ಇಟ್ಸ್ ಲೈಕ್ ದಿಸ್. ಐ ಕ್ಯಾನ್ ಟೇಕ್ ಆರ್ ಪ್ರಿಪೇರ್ ಕಂಪೌಂಡ್ ಹ್ಯಾವಿಂಗ್ ಎನಿ ನಂಬರ್ ಆಫ್ ಕಾರ್ಬನ್ ಆಟಮ್. ಈಗ ಇದೊಂದು ನೋಡಿ, H, ಇಲ್ಲಿ H, ಇಲ್ಲಿ H, ಇಲ್ಲಿ H, ಇಲ್ಲಿ H. ಓಕೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಸೇರಿ ಮಾಡಿರುವಂಥ ಕಂಪೌಂಡ್ಗಳು ಹೈಡ್ರೋಕಾರ್ಬನ್ ಅಂತ ಕರೀತೇವೆ ಅವುಗಳು. ಸೊ ಇದು ಬೇರೆ ಕಂಪೌಂಡ್ ಆಗುತ್ತೆ. ಹಾಗಾಗಿ ನೀವು ಈ ನಂಬರ್ ಆಫ್ ಕಾರ್ಬನ್ ಆಟಮ್ ವೇರಿ ಮಾಡ್ತಾ ಯು ಕ್ಯಾನ್ ಕ್ರಿಯೇಟ್ large number of compounds, and all compounds, those compounds are called as organic compounds. ಇಲ್ಲಿ ಏನು ನೆನ್ಪಿಟ್ಕೊಳ್ಳೋಂದ್ರೆ, look at this, the atoms are combined through the covalent bond. Okay, then you take one compound, organic compound like H, H, H and OH. ಅದೇ ಇನ್ನೊಂದು ಕಂಪೌಂಡ್ ತಗೊಳ್ಳುವ,
ಎಚ್ ಎಚ್, ಇಲ್ಲಿ ಎಚ್ 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 ಎಚ್, ಸಿ ಡಬಲ್ ಬಾಂಡ್ ಓ ಎಚ್. ಓಕೆ, ಇನ್ನೊಂದು ತಗೊಳ್ತೇನೆ, ಸಿ ಎಚ್ 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 ಎಚ್, ಇಲ್ಲಿ ಎಚ್ 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 ಓ ಎಚ್. ಈಗ ನಾನು 3 ಕಂಪೌಂಡ್ ತಗೊಂಡಿದ್ದೇನೆ. ಓಕೆ, ಇಲ್ಲಿ ತಗೊಳ್ಳಿ, ಒಂದು ಕಾರ್ಬನ್, ಇದು ಒಂದು ಕಂಪೌಂಡ್, ಇದು ಸೆಕೆಂಡ್ ಕಂಪೌಂಡ್ ಆ್ಯಂಡ್ ಇದು ಥರ್ಡ್ ಕಂಪೌಂಡ್. ಓಕೆ, ಈಗ ನೀವು ಏನು ಅಂದ್ಕೊಳ್ತೀರಾ, ಈ 3 ಕಂಪೌಂಡ್ಗಳಲ್ಲಿ ಯಾವ 2 ಕಂಪೌಂಡ್ಗಳ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಆಲ್ಮೋಸ್ಟ್ ಒಂದೇ ರೀತಿ ಇರಬಹುದು. 1 and 2 ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಅಲ್ವಾ? ಇಲ್ಲಿ ಒಂದು ಕಾರ್ಬನ್ ಮತ್ತೆ ಒಂದು ಆಕ್ಸಿಜನ್ ಮತ್ತೆ 4 ಹೈಡ್ರೋಜನ್ ಇದೆ. ಡು ಯು ಥಿಂಕ್ 2 and 3, ಎರಡನೇದು ಮತ್ತು ಮೂರನೇ ಕಂಪೌಂಡ್ ಒಂದೇ ರೀತಿಯ ಪ್ರಾಪರ್ಟೀಸ್ ಇರ್ಬೋದಾ? ಆ್ಯಕ್ಚುಲಿ ಕಾರ್ಬನ್ ಆಟಮ್ ನೋಡಿ, 1 2 3 4 5, ಇಲ್ಲಿ ಕೂಡ 1 2 3 4 5 ಇದೆ. ಒಂದು ಆಕ್ಸಿಜನ್ ಇದೆ, ಇಲ್ಲೂ ಒಂದು ಆಕ್ಸಿಜನ್ ಇದೆ ಅಲ್ವಾ? ಹೈಡ್ರೋಜನ್ ಮಾತ್ರ 1 2 3 4 5 6 7 8 9 10, ಇಲ್ಲಿರೋದು 1 2 3 4 5 6 7 8 9 10 11 12. ಸೊ ಅಲ್ಲಿ 10 ಇದೆ, 10 ಅಲ್ವಾ? 1 2 3 4 5 6 7 8 9 10, ಕರೆಕ್ಟ್. ಬಟ್ ಇಲ್ಲಿ ನಿಮಗೆ 12 ಇದೆ, 2 ಹೈಡ್ರೋಜನ್ ಡಿಫ್ರೆಂಟ್. ಹಾಗಾದರೆ 2 ಮತ್ತು 3 ಪ್ರಾಪರ್ಟೀಸ್ ಸಿಮಿಲರ್ ಇರ್ಬೋದಾ? ಇಲ್ಲ. ಆ್ಯಕ್ಚುಲಿ 1 ಮತ್ತು 2ರ ಪ್ರಾಪರ್ಟೀಸ್ ಸಿಮಿಲರ್ ಇರ್ತದೆ, ಒಂದೇ ರೀತಿ, ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್ ತೋರಿಸ್ತದೆ. ಹೇಗಾಯಿತು? ಏನಂದರೆ ಇಲ್ಲೊಂದು ನೋಡಿ, ಒಂದು ಗ್ರೂಪ್ ಇದೆ OH ಅಂತ, ಇಲ್ಲೂ OH ಅಂತ ಇದೆ. ಈ OH ಅನ್ನೋದು ಫಂಕ್ಷನಲ್ ಗ್ರೂಪ್, ಫಂಕ್ಷನಲ್ ಗ್ರೂಪ್. ಈಗ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ಏನಾಗುತ್ತೆ ಅಂದರೆ, 2 ಕಂಪೌಂಡ್ಸ್ಗಳಲ್ಲಿ ಫಂಕ್ಷನಲ್ ಗ್ರೂಪ್ ಸೇಮ್ ಇದ್ದರೆ ಅವುಗಳ ಪ್ರಾಪರ್ಟೀಸ್ ಕೂಡ ಸಿಮಿಲರ್ ಇರ್ತದೆ. ಇಲ್ಲಿ ನೀವು ಕಂಪೌಂಡ್ 1 ಮತ್ತು 3 ತಗೊಂಡ್ರೆ OH, ಫಸ್ಟ್ ಕಂಪೌಂಡಲ್ಲಿ OH ಫಂಕ್ಷನಲ್ ಗ್ರೂಪ್ ಇದೆ, ಥರ್ಡಲ್ಲಿ ಕೂಡ ನೋಡಿ OH ಫಂಕ್ಷನಲ್ ಗ್ರೂಪ್ ಇದೆ. ಏನು ಫಂಕ್ಷನಲ್ ಗ್ರೂಪ್ ಅಂದರೆ ಏನು? ನೋಡಿ, ಫಂಕ್ಷನಲ್ ಗ್ರೂಪ್ ಇಸ್ ದ ಮೇ ಬಿ ಆಟಮ್, ಒಂದು ಆಟಮ್ ಆಗಿರ್ಬೋದು, ಆರ್ ಗ್ರೂಪ್ ಆಫ್ ಆಟಮ್ ವಿಚ್ ಡಿಸೈಡ್ಸ್ ದ ಮೇಜರ್ ಪ್ರಾಪರ್ಟಿ ಆಫ್ ಎ ಕಂಪೌಂಡ್. ಓಕೆ, ಈಗ ಇದು ತಗೊಂಡ್ರೆ ನೀವು CH3OH, ಈ CH3OH ಕಂಪೌಂಡ್ ಹೇಗೆ ಬಿಹೇವ್ ಮಾಡುತ್ತೆ, ಅದರ ಪ್ರಾಪರ್ಟೀಸ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಮಾಡೋದು, ಮೇಜರ್ ಆಗಿ ಡಿಸೈಡ್ ಮಾಡೋದು ಯಾವುದು ಅಂದರೆ OH. ಇಲ್ಲಿ ತಗೊಂಡ್ರೆ ಥರ್ಡ್ ಕಂಪೌಂಡ್ ತಗೊಂಡ್ರು, ಈ ಕಂಪೌಂಡ್ನ ಮೇಜರ್ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದಿಸ್ OH. ಸೊ ಹಾಗಾಗಿ ಆ OHಗೆ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೇವೆ. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್. ನಿಮ್ಗೆ ಗೊತ್ತಿದೆ, OH ಅಂದರೆ ಅದು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್, ಆಯಿತಾ? ಇಲ್ಲಿ ನಮಗೊಂದಿದೆ C ಡಬಲ್ ಬಾಂಡ್ OH, ಇದು ಬೇರೆ ಫಂಕ್ಷನಲ್ ಗ್ರೂಪ್. ಆ್ಯಕ್ಚುಲಿ ಇದನ್ನು ಶಾರ್ಟ್ ಆಗಿ CHO ಅಂತ ಕರಿತೇವೆ. ಅದು ಏನು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ರೆ ಆಲ್ಡಿಹೈಡ್. ಸೊ ಇಲ್ಲಿ ನೀವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವಾಗ ಕಂಪೌಂಡ್ಸ್ಗಳಲ್ಲಿ ಒಂದೇ ರೀತಿಯ ಫಂಕ್ಷನಲ್ ಗ್ರೂಪ್ ಇರ್ತದ ಅವುಗಳ ಪ್ರಾಪರ್ಟೀಸ್ ಒಂದೇ ರೀತಿ ಇರ್ತದೆ. ಯಾವಾಗ ಫಂಕ್ಷನಲ್ ಗ್ರೂಪ್ಗಳು ಬೇರೆ ಆಗುತ್ತಾ ಅವುಗಳ ಪ್ರಾಪರ್ಟೀಸ್ ಕೂಡ ಬೇರೆ ಆಗುತ್ತೆ. ಓಕೆ, ಹಾಗಾಗಿ ನಾವು ಆಲ್ಡಿಹೈಡ್ಸ್ ಅಂತ ಒಟ್ಟಿಗೆ ಕಲಿತೇವೆ, ಆಲ್ಕೋಹಾಲ್ಸ್ ಬೇರೆ ಬೇರೆ ಆಲ್ಕೋಹಾಲ್ಸ್ಗಳನ್ನ ಒಟ್ಟಿಗೆ ಕಲಿತೇವೆ. ಯಾಕಂದರೆ ಅಲ್ಲಿ ಫಂಕ್ಷನಲ್ ಗ್ರೂಪ್ ಸಿಮಿಲರ್ ಇರ್ತದೆ, ಅವುಗಳ ಪ್ರಾಪರ್ಟೀಸ್ ಸೇಮ್ ಇರ್ತದೆ. ಲೈಕ್ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ ಇದೆ, ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಕಲಿತೇವೆ. ಸೊ ನಾವು ಇದರ ರಿಲೇಟೆಡ್ ಒಂದು ಟೆಸ್ಟ್ ಮಾಡಿ ನೋಡುವ. ಈಗ ಒಂದು ಕಂಪೌಂಡ್ ಕೊಟ್ಟಿದ್ದಾರೆ, ಅದರಲ್ಲಿ ಆಲ್ಡಿಹೈಡ್ ಉಂಟಾ ಇಲ್ವಾ, ಆ ಕಂಪೌಂಡಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಉಂಟಾ ಇಲ್ವಾ ಅಂತ ನಾವು ಒಂದು ಟೆಸ್ಟ್ ಮಾಡಿ ನೋಡುವ. ಸ್ಟೂಡೆಂಟ್ಸ್, ನಾನು ಇವಾಗ ಇಲ್ಲಿ ಒಂದು ಕಂಪೌಂಡ್ ತಗೊಂಡಿದ್ದೇನೆ, ನನಗೆ ಇಲ್ಲಿ ಚೆಕ್ ಮಾಡಬೇಕು ಇದರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಉಂಟಾ ಇಲ್ವಾ ಅಂತ. ಅದಕ್ಕೆ ಒಂದು ರಿಯೇಜೆಂಟ್ ನಾವು ಯೂಸ್ ಮಾಡಬೇಕು, ಸ್ಕಿಪ್ಸ್ ರಿಯೇಜೆಂಟ್ ಅಂತ ಹೇಳ್ತೇವೆ. ಯಾವಾಗ ನಾವು ಸ್ಕಿಪ್ಸ್ ರಿಯೇಜೆಂಟನ್ನು ಆ್ಯಡ್ ಮಾಡ್ತೇವೋ, ಒಂದು ವೇಳೆ ಅಲ್ಲಿ ಆಲ್ಡಿಹೈಡ್ ಇದ್ದರೆ ನಮಗೊಂದು ಕಲರ್, ಪರ್ಟಿಕ್ಯುಲರ್ ಕಲರ್ ಬರಬೇಕು, ಅದಕ್ಕೆ ಮೆಜೆಂಟಾ ಅನ್ನೋ ಕಲರ್ ಬರಬೇಕು.
ಲೈಕ್ ಪಿಂಕ್ ಅಥವಾ ಸ್ವಲ್ಪ ವೈಲೆಟ್ ಥರ ಕಾಣ್ತದೆ. ಸೊ ಅದು ಬರಬೇಕು. ಅದು ಬಂದರೆ ಅದು ಯಾಕೆ ಬರುತ್ತೆ ಅದು ನಾವು ರಿಯಾಕ್ಷನ್ ಡೀಟೇಲಾಗಿ ಮತ್ತೆ ಕಲಿಯುವ. ಬಟ್ ಬಂದರೆ ಅದರಲ್ಲಿ ಆಲ್ಡಿಹೈಡ್ ಉಂಟು ಅಂತ ಅರ್ಥ. ಲೆಟ್ ಅಸ್ ಚೆಕ್ ಇಟ್. ನೋಡಿ, ಕ್ಲಿಯರಾಗಿ ನಿಮಗೆ ಮೆಜೆಂಟಾ ಕಲರ್ ಬಂದಿದೆ. ಸೊ ಅದರ ಅರ್ಥ ನಾವೀಗ ತಗೊಂಡ ಕಂಪೌಂಡಲ್ಲಿ ಆಲ್ಡಿಹೈಡ್ ಇದೆ. ಆ್ಯಕ್ಚುಲಿ ನಾವಿಲ್ಲಿ ತಗೊಂಡಿರೋ ಕಂಪೌಂಡ್ ಫಾರ್ಮಾಲ್ಡಿಹೈಡ್, ತುಂಬ ಸಿಂಪ್ಲೆಸ್ಟ್ ಆಲ್ಡಿಹೈಡ್, ಫಾರ್ಮಾಲ್ಡಿಹೈಡ್ ಅಂತ ಕರಿತೇವೆ. ಫಾರ್ಮುಲಾ HCHO. ಹಾಗಾಗಿ ಅದರಲ್ಲಿ ಆಲ್ಡಿಹೈಡ್ ಇದೆ, ಹಾಗೆ ನಮಗೆ ಮೆಜೆಂಟಾ ಕಲರ್ ಬಂದಿದೆ. ಸ್ಟೂಡೆಂಟ್ಸ್, chemistry has got a lot of application in our daily life. Okay, so ಅದರಲ್ಲಿ ಒಂದನ್ನು ನಾವಿಲ್ಲಿಗ ಮಾಡಿ ನೋಡಲಿಕ್ಕಿದ್ದೇವೆ, ದ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಇನ್ ಅಗ್ರಿಕಲ್ಚರ್. ನಿಮ್ಗೆ ಗೊತ್ತಿದೆ, ಸಾಯಿಲ್, ಮಣ್ಣು ಕೆಲವು ಕಡೆ ಅದು ಆ್ಯಸಿಡಿಕ್ ಆಗಿರುತ್ತದೆ, ಕೆಲವು ಕಡೆ ಬೇಸಿಕ್ ಆಗಿರ್ತದೆ. ಬೆಳೆಗಳು ಕ್ರಾಪ್ ಸರಿಯಾಗಿ ಬೆಳಿಬೇಕು ಅಂತಾದರೆ ಅದಕ್ಕೆ ಪರ್ಟಿಕ್ಯುಲರ್ pH ಅಂದರೆ ಪರ್ಟಿಕ್ಯುಲರ್ pH ವ್ಯಾಲ್ಯೂ ಇರಬೇಕಾಗತ್ತೆ. ಅದು ತುಂಬ ಆ್ಯಸಿಡಿಕ್ಕೂ ಆಗಬಾರ್ದು, ತುಂಬ ಬೇಸಿಕ್ ಕೂಡ ಆಗಬಾರ್ದು. ಆವಾಗ ಸರಿಯಾಗಿ ಬೆಳೆಗಳು ಬೆಳೆಯುವುದಿಲ್ಲ. ಹೇಗೆ ನಾವು ಟೆಸ್ಟ್ ಮಾಡ್ಬೋದು ಒಂದು ಮಣ್ಣಿನ pH ಅಥವಾ ಆ್ಯಸಿಡಿಟಿ, ಅದು ಆ್ಯಸಿಡ್ ಆಗಿದೆಯಾ ಅಥವಾ ಅದು ಬೇಸಿಕ್ ಆಗಿದೆಯಾ, ಹೇಗೆ ಚೆಕ್ ಮಾಡೋದು? ಲೆಟ್ ಅಸ್ ಡೂ ದ ಎಕ್ಸ್ಪೆರಿಮೆಂಟ್ ಹಿಯರ್. ಇಲ್ಲಿ ನೋಡಿ, ನಾವು ಎರಡು ಸಾಯಿಲ್ ಸ್ಯಾಂಪಲ್ ತಗೊಂಡಿದ್ದೇವೆ. ಎ ಅಂತ ಒಂದು ಮಣ್ಣು, ಒಂದು ಕಡೆಯಿಂದ ತಗೊಂಡ ಮಣ್ಣು. ಅದೇ ರೀತಿ ಇನ್ನೊಂದು ಸ್ಯಾಂಪಲ್ ಇದೆ, ಅದು ಬಿ. ಓಕೆ, ಅದಕ್ಕೆ ನಾವು ನೀರು ಹಾಕಿ ಮತ್ತು ಆ ನೀರನ್ನು ಈಗ ಸಪ್ರೇಟಾಗಿ ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಓಕೆ, ತುಂಬ ಹೊತ್ತು ವೆಯ್ಟ್ ಮಾಡಿದಾಗ ಅದು ಏನಾಗುತ್ತೆ ಅಂತ ಹೇಳಿದರೆ ಮಣ್ಣಿನ ಅಂಶಗಳೆಲ್ಲ ಕೆಳಗೆ ಕೂತ್ಕೊಂಡು ಬಿಡ್ತದೆ. ಓಕೆ, ನಮಗೆ ಮೇಲೆ ಕ್ಲಿಯರ್ ಸೊಲ್ಯೂಷನ್ ಸಿಗ್ತದೆ. ಈಗ ನಾವು ಆ ಸೊಲ್ಯೂಷನ್ ಆ್ಯಸಿಡಿಕಾ ಬೇಸಿಕಾ ಅಂತ ನೋಡಬೇಕು. ಇದು ಸ್ಯಾಂಪಲ್ ಬಿಗೆ ಮಾಡಿರುವಂಥದ್ದು. ನಾವು ಲೆಟ್ ಅಸ್ ಟೇಕ್ ಎ. ಓಕೆ, ಅದನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ತಗೊಳ್ಳುವ. ಓಕೆ, ಅದಕ್ಕೆ ನಾನು ಯೂನಿವರ್ಸಲ್ ಇಂಡಿಕೇಟರ್ ಆ್ಯಡ್ ಮಾಡ್ತೇನೆ. ಓಕೆ, ಯೂನಿವರ್ಸಲ್ ಇಂಡಿಕೇಟರ್ ಆ್ಯಡ್ ಮಾಡ್ತೇನೆ. ಸೊ ಯಾವ ಕಲರ್ ಬರುತ್ತದೆ ಅದರ ಮೇಲೆ ಅದು ಆ್ಯಸಿಡಿಕಾ ಬೇಸಿಕಾ ಅಂತ ಡಿಸೈಡ್ ಆಗುತ್ತೆ. ಹೇಗೆ ಡಿಸೈಡ್ ಮಾಡೋದು? ಅದಕ್ಕೆ ನೀವು ಒಂದು pH ಚಾರ್ಟ್ ನೋಡಬೇಕು. ಓಕೆ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಈ ಗ್ರೀನ್ ಕಲರ್ ಇದ್ದರೆ ಅದು ನ್ಯೂಟ್ರಲ್ ಸೊಲ್ಯೂಷನ್. ಓಕೆ, ಯೂನಿವರ್ಸಲ್ ಇಂಡಿಕೇಟರ್ ಹಾಕಿದಾಗ ಈ ಕೆಳಗಿನ ಬ್ಲೂಯಿಶ್ ಕಲರ್ ಆಗಿ, ಓಕೆ, ವೈಲೆಟ್ ಕಲರ್ ಬಂದರೆ ಅದು ಬೇಸಿಕ್ ಅಂತ ಅರ್ಥ. ಓಕೆ, ಇದಕ್ಕಿಂತ ಕೆಳಗಿನ ಕಲರ್ ಬಂದರೆ ಅಂದರೆ ನಿಮ್ಗೆ ಗೊತ್ತಿದೆ pH 7ಗಿಂತ ಜಾಸ್ತಿ ಆದರೆ ಸೊಲ್ಯೂಷನ್ ಬೇಸಿಕ್, ಅದೇ 7ಗಿಂತ ಕಡಿಮೆ ಆದರೆ ಸೊಲ್ಯೂಷನ್ ಆ್ಯಸಿಡಿಕ್. ಹಾಗಾಗಿ ನಾವು ಯೂನಿವರ್ಸಲ್ ಇಂಡಿಕೇಟರ್ ಹಾಕಿದಾಗ ಈ ಕಲರ್ಗಳು ಬಂದರೆ ಆ ಸೊಲ್ಯೂಷನ್ ಆ್ಯಸಿಡಿಕ್ ಅಂತ ಅರ್ಥ. ಸೊ ಲೆಟ್ ಅಸ್ ಚೆಕ್ ವಾಟ್ ಕಲರ್ ವಿ ಗೆಟ್ ಬೈ ಟೇಕಿಂಗ್ ಸ್ಯಾಂಪಲ್ ಎ. ಸಾಯಿಲ್ನ ಸ್ಯಾಂಪಲ್ ಎ ತಗೊಂಡಿದ್ದೇವೆ, ಅದಕ್ಕೆ ನಮ್ಮ ಯೂನಿವರ್ಸಲ್ ಇಂಡಿಕೇಟರ್ ಹಾಕಿದಾಗ ಏನು ಕಲರ್ ಬರ್ತದೆ? ಲೆಟ್ ಅಸ್ ಕೀಪ್ ಇಟ್ ಹಿಯರ್. ನೋಡಿ, ಒಂದು ರೆಡಿಶ್ ಆರೆಂಜ್ ಕಲರ್ ಬರ್ತದೆ. ಓಕೆ, ಈ ಚಾರ್ಟ್ ನೋಡಿದರೆ ಎಲ್ಲಿಗೆ ಬಂದಿದೆ? ಹತ್ರ ನಮಗೊಂದು pH 2 ಅಲ್ಲಿ ಬಂದಿದೆ. ಹಾಗಾಗಿ ನಾವು ತಗೊಂಡ ಸ್ಯಾಂಪಲ್ ಎ ಅದರ ಆ್ಯಸಿಡಿಟಿ ಎಷ್ಟಿದೆ ಅಂದರೆ pH ಎಷ್ಟಿದೆ ಅಂದರೆ 2 ಹತ್ರ ಇದೆ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಾಯಿಲ್ ನಾವು ಆ್ಯಸಿಡಿಕ್ ಅಂತ ಹೇಳ್ಬೋದು. ಓಕೆ, ಸ್ಯಾಂಪಲ್ ಎ ಆ್ಯಸಿಡಿಕ್ ಆಗಿದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಸ್ಯಾಂಪಲ್ ಬಿ. ಅದರ ಏನು ಸೊಲ್ಯೂಷನ್ ತಗೊಳ್ಳುವ. ಈಗ ಅದಕ್ಕೆ ಮತ್ತೆ ಯೂನಿವರ್ಸಲ್ ಇಂಡಿಕೇಟರ್ ಆ್ಯಡ್ ಮಾಡುವ. ಓಕೆ, ಸ್ವಲ್ಪ
ನಿಮಗೆ ನೋಡಿ ವಾಯ್ಲೆಟ್ ಕಲರ್ ಬಂದಿದೆ, ವಾಯ್ಲೆಟ್ ಕಲರ್ ಬಂದಿದೆ. ನೀವು ಚಾರ್ಟ್ ನೋಡಿದರೆ ಈ ಕೆಳಗಿನ ರೇಂಜ್ ಹತ್ರ ಬಂದಿದೆ. ಹಾಗಾಗಿ ಈ ಸ್ಯಾಂಪಲ್ ಏನಾಗುತ್ತೆ, ಈ ಸಾಯಿಲ್ ಸ್ಯಾಂಪಲ್ನ pH ಮೋರ್ ದೆನ್ 7 ಇದೆ. ಹಾಗಾಗಿ ಈ ಸಾಯಿಲ್ ಬೇಸಿಕ್ ಅಂತ ಹೇಳ್ಬೋದು. ನೋಡಿ ಈಗ ನಾನು ಆಲ್ರೆಡಿ ಹೇಳಿದ್ದೇನೆ, ಸಾಯಿಲ್ ತುಂಬ ಆ್ಯಸಿಡಿಕ್ ಆದರೂ ಆಗೋದಿಲ್ಲ, ತುಂಬ ಬೇಸಿಕ್ ಆದರೂ ಹಾಕೋದಿಲ್ಲ. ಹಾಗಾಗಿ ಒಂದು ವೇಳೆ ಸಾಯಿಲ್ನ pH ತುಂಬ ಕಡಿಮೆ ಬಂತು, ಅಂದರೆ ಆ್ಯಸಿಡಿಕ್ ಆಯಿತು ಅಂತ ಹೇಳಿದರೆ, ಅದನ್ನು ನಾವು ನ್ಯೂಟ್ರಲೈಸ್ ಮಾಡಲಿಕ್ಕೆ ನಾವು ಸುಣ್ಣ ಅಥವಾ ಕ್ಯಾಲ್ಶಿಯಂ ಕಾರ್ಬನೇಟ್ ಬಳಸಬೇಕಾಗುತ್ತೆ. ಹಾಗಾದರೆ pH ಜಾಸ್ತಿ ಆಗುತ್ತೆ, ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಅದೇ ಒಂದು ವೇಳೆ pH ತುಂಬ ಜಾಸ್ತಿ ಆಯಿತು, ಬೇಸಿಕ್ ಆಯಿತು, ಹೈಲಿ ಬೇಸಿಕ್, ಆಗ ಕೂಡ ಕ್ರಾಪ್ ಸರಿಯಾಗಿ ಬೆಳೆಯುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಾದ್ರೆ ಆ್ಯಸಿಡಿಕ್ ಏನು ಗೊಬ್ಬರ ಅಂತ ಹೇಳ್ತೇವಲ್ಲ, ಅದು ಆ್ಯಡ್ ಮಾಡಿದರೆ ಆವಾಗ ಅದರ ಏನು pH ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಲ್ಲಿ ಕ್ರಾಪ್ ಚೆನ್ನಾಗಿ ಬೆಳೀತದೆ. ಸೊ ಲುಕ್ ಎಟ್ ಹಿಯರ್, ನಾವು ಬೈ ಯೂಸಿಂಗ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಯು ಕ್ಯಾನ್ ಡಿಸೈಡ್ what is the pH of the soil and how to change it. ಜಾಸ್ತಿ pH ಆದಾಗ ಅಥವಾ ಕಡಿಮೆ pH ಆದಾಗ ಏನು ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್, ಕೆಮಿಸ್ಟ್ರಿಯ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಸಾಕಷ್ಟು ವಿಷಯ ತಿಳ್ಕೊಳ್ವಿ. ಇದು ತುಂಬ ಕಡಿಮೆ, ಇನ್ನೂ ತಿಳ್ಕೊಳ್ಳಿಕ್ಕೆ ತುಂಬ ಇದೆ. ಇಲ್ಲಿ ಕೆಮಿಸ್ಟ್ರಿ ಹ್ಯಾಸ್ ಗಾಟ್ ಲಾಟ್ ಆಫ್ ಅಪ್ಲಿಕೇಶನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ನಾವು ಅಪ್ಲಿಕೇಶನ್ಸ್ ಆಫ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡಲಿಕ್ಕೆ ಹೋಗುವ. ಕೆಮಿಸ್ಟ್ರಿ ಇವಾಗ ನಾವು ಬದುಕಬೇಕು ಅಂತ ಹೇಳಿದ್ರೆ ದಿನ ನಾವು ಫುಡ್ ತಗೊಳ್ಬೇಕಾಗತ್ತೆ, ಆಯಿತಾ? ವೆರೈಟಿ ಆಫ್ ಫುಡ್ಸ್ ತಗೊಳ್ತೇವೆ. ನಾವು ತಗೊಳ್ಳುವ ಎಲ್ಲ ಫುಡ್ ಅದು ಯಾವುದರಿಂದ ಮಾಡಲ್ಪಟ್ಟಿರ್ತದೆ, ಅಟ್ ದ ಎಂಡ್ ಅದು ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ನ ಮಾಡಲ್ಪಟ್ಟಿರ್ತದೆ. ಹಾಗಾಗಿ ನಾವು ತಗೊಳ್ಳುವ ಫುಡ್ ಕೆಮಿಕಲ್ಸ್, ಪರ್ಟಿಕ್ಯುಲರ್ಲಿ ನಾವು ರೈಸ್ ತಗೊಳ್ಳಿ, ಅದು ಕಾರ್ಬೋಹೈಡ್ರೇಟ್ಸ್ನ ಮಾಡಲ್ಪಟ್ಟಿರ್ತದೆ. ನಮಗೆ ಬಾಡಿಗೆ ಪ್ರೋಟೀನ್ಸ್ ಬೇಕು, ಅದು ಕೆಮಿಕಲ್ಸ್. ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಅದೆಲ್ಲವೂ ಕೆಮಿಕಲ್ಸ್ ಆಗಿರ್ತದೆ. ಸೊ ನಾವು ನಿಗದಿತ ಪ್ರಮಾಣದಲ್ಲಿ ತಗೊಂಡ್ರೆ ಮಾತ್ರ ನಮ್ಮ ಬಾಡಿ ಸರಿಯಾಗಿ ಗ್ರೋ ಆಗಲಿಕ್ಕೆ ಆಗುವಂಥದ್ದು. ಓಕೆ, ಸೊ ದ ಕೆಮಿಸ್ಟ್ರಿ, by knowing chemistry or by using chemistry we can understand about the food, like how to prepare food and what are the nutrients present in the food, we can check. Along with that, you know that we want to keep store the food. If you keep as it is food, it will spoil within one day. If you want to store it for more days, ಆವಾಗ ನಾವು ಅದಕ್ಕೆ ಆದ ಪ್ರೋಸೆಸ್ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಸ್ಟೋರ್ ಮಾಡಿರೋದು, ದೇರ್ ವಿ ನೀಡ್ ಟು ಯೂಸ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್. ಯಾವ ರೀತಿಯಾದ ಪ್ಯಾಕೇಜಿಂಗ್ ಮೆಟೀರಿಯಲ್, ಇವಾಗ ನಮಗೆ ಶಾಪ್ಗಳಲ್ಲಿ ಫುಡ್ ಮೆಟೀರಿಯಲ್ ಸಿಗ್ತದೆ, ಅದು ಯಾವ ರೀತಿ ಪ್ಯಾಕೇಜ್ ಮಾಡಬೇಕು, ಎಂಥ ಮೆಟೀರಿಯಲ್ ಯೂಸ್ ಮಾಡಬೇಕು, ದ್ಯಾಟ್ ವಿ ಹ್ಯಾವ್ ಟು ಡಿಸೈಡ್ ಬೈ ಯೂಸಿಂಗ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್. ಹಾಗಾಗಿ ಕೆಮಿಸ್ಟ್ರಿ ಈಸ್ ಯೂಸ್ಡ್ ಇನ್ ಫುಡ್ ಇಂಡಸ್ಟ್ರಿ. ಓಕೆ, ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ದ ಮೆಡಿಸಿನ್. ಈಗ ನೀವು ಹೇಳಿ, ನಿಮ್ಮಲ್ಲಿ ಯಾರಾದರೂ ಇಷ್ಟರವರೆಗೆ ಒಂದೇ ಒಂದು ಮೆಡಿಸಿನ್ ತಗೊಳ್ಳದೆ, ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ಳದೆ ಇರುವವರಿದ್ದೀರಾ? ನಾಟ್ ಇಟ್ ಆಲ್ ಪಾಸಿಬಲ್. ಈಗಂತೂ ಕೊರೋನಾ ಟೈಮ್, ನಾವು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಮೆಡಿಸಿನ್ ತಗೊಳ್ಳೋದು ಜಾಸ್ತಿ ಆಗಿದೆ. ಒಂದಲ್ಲ ಒಂದು ಕಾರಣಕ್ಕೆ ನಾವು ಮೆಡಿಸಿನ್ ತಗೊಳ್ತೇವೆ, ಟ್ಯಾಬ್ಲೆಟ್ ತಗೊಳ್ತೇವೆ. ಈ ಮೆಡಿಸಿನ್, ಮದ್ದು, ಔಷಧಿ ಎಲ್ಲಿಂದ ಬರ್ತದೆ? ಡು ವಿ ಫೈಂಡ್ ಲೈಕ್ ಟ್ಯಾಬ್ಲೆಟ್, ಈ ಮೆಡಿಸಿನ್ ಆ್ಯಸ್ ಇಟ್ ಈಸ್ ಇನ್ ದ ಟ್ರೀ ಆರ್ ಇನ್ ದ ಸಾಯಿಲ್? ಆಲ್. ಎಲ್ಲಿಂದ ಬರ್ತದೆ? ಮೆಡಿಕಲ್ ಸ್ಟೋರಿಂದ ಬರ್ತದೆ. ಮೆಡಿಕಲ್ ಸ್ಟೋರ್ನವರಿಗೆ ಎಲ್ಲಿಂದ ಬರ್ತದೆ? ಅವರಿಗೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಿಂದ ಬರ್ತದೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಹೇಗೆ ಅವರು ಡಿಸೈಡ್ ಮಾಡ್ತಾರೆ ಈ ಸಬ್ಸ್ಟೆನ್ಸ್, ಈ ಕಂಪೌಂಡ್ ನಮಗೆ ಒಂದು ಡಿಸೀಸನ್ನು ಕ್ಯೂರ್ ಮಾಡ್ತದೆ ಅಂತ? ಅಲ್ಲಿ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಯೂಸ್ ಮಾಡಬೇಕಾಗತ್ತೆ. ವೆನ್ ವಿ ಫೇಸ್ ಸರ್ಟನ್ ಪ್ರಾಬ್ಲಮ್, ಅಂದರೆ ನಮಗೊಂದು ಈಗ ಡಿಸೀಸ್ ಬಂದೆ ಅಂದ್ಕೊಳ್ಳೋ, ಪರ್ಟಿಕ್ಯುಲರ್ ನಾವು ಕೊರೋನಾನೇ ತಗೊಳ್ಳುವ. ಇವಾಗ ಕೊರೋನಾಕ್ಕೆ ಔಷಧಿ ತುಂಬ ಕಡೆ ಪ್ರಪಂಚದಾದ್ಯಂತ ಟ್ರೈ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾರೆ. ಓಕೆ, ಫಸ್ಟ್ ದಿ ಅನಲೈಸ್ ದ ಪ್ರಾಬ್ಲಮ್, ಯಾತಕ್ಕಾಗಿ ಬರ್ತದೆ, ಈಗ ಯಾವ ವೈರಸ್ಸಿಂದ ಬರ್ತಾ ಇದೆ, ಅದು ಏನು ನಮ್ಮ ಬಾಡಿಯಲ್ಲಿ ಚೇಂಜಸ್ ಮಾಡ್ತಾ ಇದೆ. ಸೊ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ, ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ಆ ವೈರಸ್ಸನ್ನು ಕೊಲ್ಲಬೇಕು ಅಂತ ಹೇಳಿದರೆ ಯಾವ ಸಬ್ಸ್ಟೆನ್ಸ್ ತಗೊಳ್ಬೇಕು, ನಾವು ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು,
ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಾವು ಕೆಮಿಸ್ಟ್ರಿ ಗೊತ್ತಿರಬೇಕಾಗತ್ತೆ. ಸೊ ಕೆಮಿಸ್ಟ್ ಹೂ ಸಿಂಥಸೈಸ್ ಮೆಡಿಸಿನ್. ಸೊ ನಮಗೆ ಸಿಕ್ಕಿರುವಂಥ ಇಷ್ಟು ಮೆಡಿಸಿನ್ ನೆನ್ಪಿಟ್ಕೊಳ್ಳಿ. ವಿ ಹ್ಯಾಡ್ ಟೈಮ್, ಹಿಂದೆ ಏನಾಗ್ತದೆ ಅಂದರೆ ಮಲೇರಿಯಾ ಬಂದರೆ ಜನ ಸಾಯ್ತಾ ಇದ್ರು. ಓಕೆ, ಪ್ಲೇಗ್, ಕಾಲರಾ ಅಂಥ ರೋಗಗಳು ಬಂದ ತಕ್ಷಣ ಅವ್ರು ಸಾಯ್ತಿದ್ರು, ಅವರಿಗೆ ಏನು ಔಷಧಿ ಇರಲಿಲ್ಲ. ಬಟ್ ಇವಾಗ ನಾವು ಅದನ್ನೆಲ್ಲ ಏನು ಕ್ಯೂರ್ ಮಾಡಲಿಕ್ಕಂಥ ಮೆಡಿಸಿನ್ ಬಂದಿದೆ. ಓಕೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ದ ಮೆಡಿಸಿನ್ ಆ್ಯಂಡ್ ದ್ಯಾಟ್ ಆಲ್ ಮೆಡಿಸಿನ್ಸ್ ಆರ್ ಅರೈಸ್ಡ್ ಆರ್ ವಿ ಗಾಟ್ ಥ್ರೂ ದ ವರ್ಕ್ ಆಫ್ ದ ಕೆಮಿಸ್ಟ್ ಆರ್ ಬೈ ಯೂಸಿಂಗ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ನಾವು ಅದನ್ನು ಪಡ್ಕೊಂಡಿದ್ದೇವೆ. ಹಾಗಾಗಿ ಕೆಮಿಸ್ಟ್ರಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ನೆಕ್ಸ್ಟ್ ಮೆಟಲರ್ಜಿ. ಮೆಟಲರ್ಜಿ ಇವಾಗ ನೋಡಿ, ನಾವು ಬೇರೆ ಬೇರೆ ಟೈಪ್ಸ್ನ ಎಲಿಮೆಂಟ್ಸ್ ಯೂಸ್ ಮಾಡ್ತೇವೆ. ಈಗ ಕಾಪರ್ ಯೂಸ್ ಮಾಡಬೇಕು, ಐರನ್ ಯೂಸ್ ಮಾಡ್ತೇವೆ, ಅಥವಾ ಗೋಲ್ಡ್ ಯೂಸ್ ಮಾಡ್ತೇವೆ, ಸಿಲ್ವರ್ ಯೂಸ್ ಮಾಡ್ತೇವೆ. ಡಿಫ್ರೆಂಟ್ ಎಲಿಮೆಂಟ್ಸ್ ಇನ್ ಡೈಲಿ ಲೈಫ್ ನಮಗೆ ಅದು ಬೇಕು ಅಲ್ವಾ? ಎಲ್ಲಿಂದ ಬರ್ತದೆ ನಮಗೆ? ಈಗ ನಡೀತಾ ಹೋದಾಗೆ ಸಿಕ್ಕಿಬಿಡ್ತದ ಹೊರಗಡೆ ತಕ್ಷಣ ನಿಮಗೆ ಕಾಪರ್ ಸಿಕ್ಕಿಬಿಡ್ತದ, ಸಿಲ್ವರ್ ಸಿಕ್ಕಿಬಿಡ್ತದ? ಇಲ್ಲ, ಅದು ಅರ್ತ್ ಕ್ರಸ್ಟಲ್ಲಿದೆ, ಅಲ್ಲಿಂದ ಅದನ್ನು ತೆಗಿಬೇಕು. ಅಲ್ಲಿ ಅರ್ತ್ ಕ್ರಸ್ಟಲ್ಲಿ ಕೂಡ ಅದು ಆ್ಯಸ್ ಇಟ್ ಈಸ್, ಇವಾಗ ಐರನ್ ಆ್ಯಸ್ ಇಟ್ ಈಸ್ ಸಿಗುವುದಿಲ್ಲ, ಅಥವಾ ಕಾಪರ್ ಆ್ಯಸ್ ಇಟ್ ಈಸ್ ಸಿಗುವುದಿಲ್ಲ. ಓಕೆ, ಅಥವಾ ಅದು ಪ್ಯೂರ್ ಫಾರ್ಮಲ್ಲಿ ಇರುವುದಿಲ್ಲ. ಸೊ ಅದರಿಂದ ನಾವು ಪ್ಯೂರ್ ಫಾರ್ಮ್ ಪಡಿಬೇಕು ಅಂತ ಹೇಳಿದರೆ ದೇರ್ ಆರ್ ಡಿಫ್ರೆಂಟ್ ಪ್ರೋಸೆಸ್. ಆ ಪ್ರೋಸೆಸ್ಸನ್ನು ನಾವು ಮೆಟಲರ್ಜಿ ಅಂತ ಕರಿತೇವೆ. ಆ ಪ್ರತಿ ಪ್ರೋಸೆಸ್ಸಲ್ಲಿ ನಾವು ಕೆಮಿಸ್ಟ್ರಿಯನ್ನು ಬಳಸಬೇಕಾಗತ್ತೆ. ಸೊ by using chemistry principle we can do like study metallurgy and we can apply it. Then geology. Geology is the study of like earth surface. ಸರ್ಫೇಸ್ ಅಲ್ಲಿ ಬೇರೆ ಬೇರೆ ಕಡೆ ಏನೆಲ್ಲ ಇದೆ. ಸೊ ಇದನ್ನು ನಾವು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಎಲಿಮೆಂಟ್ ಇದೆ, ಯಾವ ಸಬ್ಸ್ಟೆನ್ಸ್ ಎಲ್ಲಿದೆ, ಎಲ್ಲಿ ನಮಗೆ ಯುರೇನಿಯಂ ಓರ್ ಸಿಗ್ತದೆ, ಎಲ್ಲಿ ನಮಗೆ ಲೈಕ್ ಐರನ್ ಓರ್ ಸಿಗ್ತದೆ, ಎಲ್ಲಿ ಕಾಪರ್ ಓರ್ ಸಿಗ್ತದೆ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಅರ್ತ್ ಸರ್ಫೇಸ್ನ ಪ್ರಾಪರ್ಟಿ ಎಲ್ಲೆಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ, ಯಾವ ರೀತಿ ಇದೆ, ಇದನ್ನೆಲ್ಲ ಡಿಟೇಲಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕೆಮಿಸ್ಟ್ರಿ ಬಳಸಬೇಕಾಗತ್ತೆ. ಸೊ ಕೆಮಿಸ್ಟ್ರಿ ಇಸ್ ಯೂಸ್ಡ್ ಇನ್ ಜಿಯಾಲಜಿ ಆಲ್ಸೋ. ನೆಕ್ಸ್ಟ್ you go for like environment. ಸೊ ನಮ್ಮ ಸುತ್ತಮುತ್ತಲ ಪರಿಸರ ಅದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇರಬೇಕಾಗುತ್ತೆ. ನಮಗೆ ಶುದ್ಧವಾದ ಗಾಳಿ ಬೇಕಾಗುತ್ತೆ ಅಲ್ವಾ, ನೀರು, ಶುದ್ಧವಾದ ನೀರು ಸಿಗಬೇಕಾಗುತ್ತೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಹೇಗಿದೆ ಅಥವಾ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ, ಓಕೆ, ಇದನ್ನು ಅನಲೈಸ್ ಮಾಡಬೇಕು ಅಂತ ಹೇಳಿದರೆ ನಾವು ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಬಳಸಬೇಕಾಗುತ್ತೆ. ದೆನ್ ಆಸ್ಟ್ರಾನಮಿ. ನಂದ್ಕೊಳ್ಳೋ ಆಸ್ಟ್ರಾನಮಿಯಲ್ಲಿ ಹೇಗೆ ಕೆಮಿಸ್ಟ್ರಿ ಬಳಸ್ತಾರೆ ಅಂತ. ಲೈಕ್ ಇಮ್ಯಾಜಿನ್ ವಿ ಆರ್ ಡಿಸೈನಿಂಗ್ ಒನ್ ರಾಕೆಟ್. ಸೊ ರಾಕೆಟ್ ಹೇಗೆ ಡಿಸೈನ್ ಮಾಡ್ತಾರೆ, ಓಕೆ. ಸೊ ಅದಕ್ಕೆ ಸರ್ಟನ್ ಈಗ ಪಾರ್ಟ್ಗಳು ಬೇಕಾಗುತ್ತೆ. ತುಂಬ ಪಾರ್ಟ್ಸ್ ಇದೆ, ನೆನಪಿದೆ, ನಿಮ್ಗೆ ಗೊತ್ತಿದೆ. ಅದರ ಔಟರ್ ಕವರ್ ಇದೆ. ಸೊ ಈಗ ಔಟರ್ ಕವರ್ ಯಾವ ಮೆಟೀರಿಯಲ್ನ ಯೂಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಗೊತ್ತಿದೆ ನಿಮಗೆ. ಔಟರ್ ಕವರ್ ಅಷ್ಟು ಸ್ಪೀಡಲ್ಲಿ ಹೋಗುವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅದನ್ನೆಲ್ಲ ಓವರ್ಕಮ್ ಆಗಬೇಕು. ಹೈ ಟೆಂಪರೇಚರ್ ಕೂಡ ರೀಚ್ ಆಗುತ್ತೆ, ಅದನ್ನೆಲ್ಲ ಓವರ್ಕಮ್ ಮಾಡಬೇಕು ಅದು. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಬೇಕಾದ್ರೆ ಯಾವ ಮೆಟೀರಿಯಲ್ ಬಳಸಬೇಕು, ಎಷ್ಟು ಅದಕ್ಕೆ ರೆಸಿಸ್ಟೆನ್ಸ್ ಸ್ಟ್ರೆಂತ್ ಇರಬೇಕು, ಮತ್ತು ಅದರಲ್ಲಿ ಯೂಸ್ ಮಾಡೋ ಫ್ಯೂಯಲ್, ಯಾವ ಫ್ಯೂಯಲ್ ಯೂಸ್ ಮಾಡಬೇಕು, ಯಾವ ರೇಟಲ್ಲಿ ಅದನ್ನು ಕಂಬಷನ್ ಮಾಡಬೇಕು, ಬರ್ನ್ ಮಾಡಬೇಕು, ಇದೆಲ್ಲ ನಮಗೆ ಅರ್ಥ ಆಗಬೇಕಾದ್ರೆ ನಮ್ಮ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಬೇಕಾಗುತ್ತೆ. ಓಕೆ, ಸೊ ಮೇ ನಾಟ್ ಬಿ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ ಕೆಮಿಸ್ಟ್ರಿ ಈಸ್ ಯೂಸ್ಡ್ ಇನ್ ಆಸ್ಟ್ರಾನಮಿ. ಮೇ ಬಿ ಲೈಕ್ ಇನ್ ದ ಸಿಂಥಸಿಸ್ ಆಫ್ ಕ್ರಯೋಜೆನಿಕ್ ಎಂಜಿನ್, ಲೋ ಟೆಂಪರೇಚರಲ್ಲಿ ಕೂಡ ವರ್ಕ್ ಆಗುವಂಥ ಇಂಜಿನ್. ಯು ನೋ ದ್ಯಾಟ್ ವಿ ಹ್ಯಾವ್ ಸೆಂಟ್ ಸ್ಯಾಟಲೈಟ್ ಟು ದ ಮಾರ್ಸ್, ನಮ್ಮ ಭಾರತದಲ್ಲಿ ನಾವು ಕಳಿಸಿದ್ದೇವೆ, ಅದು ಕ್ರಯೋಜೆನಿಕ್ ಎಂಜಿನ್. ಸೊ ಆ ಲೋ ಟೆಂಪರೇಚರಲ್ಲಿ ಕೂಡ ಅದು ವರ್ಕ್ ಆಗಬೇಕಾದ್ರೆ ಅದು ಯಾವ ರೀತಿಯ ಮೆಟೀರಿಯಲಿಂದ ಮಾಡಿರಬೇಕು ಅದು ಅರ್ಥ ಆಗಬೇಕಾದ್ರೆ ನಮಗೆ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಬೇಕಾಗುತ್ತೆ. ದೆನ್ ಯು ಗೋ ಫಾರ್ ಇಂಡಸ್ಟ್ರಿ. ಸಿ ನಾವು ವೆರೈಟಿ ಆಫ್ ಥಿಂಗ್ಸನ್ನು ಬಳಸ್ತೇವೆ ಅಲ್ವಾ.
ಬೇಬಿ ನಾನೀಗ ಧರಿಸುವ ಒಂದು ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಓಕೆ, ಆರ್ ವಿ ಯೂಸ್ ಲೈಕ್ ಬ್ರಷ್, ಟೂತ್ಪೇಸ್ಟ್, ಸೋಪ್, ಕಾಸ್ಮೆಟಿಕ್ ಥಿಂಗ್ಸ್. ದಿನ ಬೆಳಗ್ಗೆ ನಾವು ತುಂಬ ಐಟಮ್ಸ್ಗಳು ಬಳಸ್ತೇವೆ. ಹೇಗೆ ಬರುತ್ತೆ ಅವುಗಳು? ವಿ ಗೆಟ್ ಇಟ್ ಫ್ರಮ್ ಇಂಡಸ್ಟ್ರಿ. ಸೊ ಹೌ ದೇ ಸಿಂಥಸೈಸ್ ಇನ್ ಲಾರ್ಜ್ ಸ್ಕೇಲ್. Okay, for in each synthesis of each material, okay, we need to use chemistry principle. Okay, and in our daily life, whatever things we are using, they are synthesized based on the principle of chemistry. So chemistry is very much required there. ನೋಡಿ, ಹೀಗೆ ಇದು ನಾನು ಲಿಸ್ಟ್ ಮಾಡಿರುವಂಥ ಕೆಲವು ಏರಿಯಾಗಳು. ನೀವು ಯಾವುದೇ ಏರಿಯಾ ತಗೊಳ್ಳಿ, ಯಾವುದೇ ಫೀಲ್ಡ್ ತಗೊಳ್ಳಿ, sometime you find the direct application of chemistry principle. If not directly, indirectly we are using chemistry in all the areas. So chemistry is a very important subject in science, and it is very, very much important for our life also. More than that, ನಾವು ಈಗ ಆಲ್ರೆಡಿ ಕಲ್ತೀವಿ, ಎಲ್ಲ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಮಾಲಿಕ್ಯೂಲ್ಸ್, ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ ಅಲ್ವಾ? ಅಟ್ ದ ಎಂಡ್ ಅವುಗಳು ಆಟಮ್ಸಿಂದ ಮಾಡಿದ್ರು, ಅಣುಗಳಿಂದ ಮಾಡಲ್ಪಟ್ಟಿದೆ. ವೆರಿ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಈವನ್ ನಮ್ಮ ಬಾಡಿ ಕೂಡ ಆಟಮ್ಸಿಂದಲೇ ಮಾಡಲ್ಪಟ್ಟಿರುವಂಥದ್ದು ಅಥವಾ ಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಸೊ ವಿ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಸೊ ನಮ್ಮ ಬಾಡಿ ಹೇಗೆ ವರ್ಕ್ ಆಗುತ್ತೆ, ಅದು ಏನೆಲ್ಲ ಪ್ರೋಸೆಸ್ ಆಗುತ್ತೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಕೆಮಿಸ್ಟ್ರಿ ಯೂಸ್ ಆಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರಲ್ಲ ಇಲ್ಲಿ ತಿಳ್ಕೊಳ್ಬೋದು ಅಂದರೆ, ಲರ್ನಿಂಗ್ ಈಸ್ ಎ ಕೆಮಿಸ್ಟ್ರಿ. ಈಗ ನಾನು ಕೆಮಿಸ್ಟ್ರಿ ಕಲಿತಿದ್ದೇನೆ ಅಂದರೆ, ಅಥವಾ ನೀವು ಕೆಮಿಸ್ಟ್ರಿ ಕಲಿತಿದ್ದೀರ ಅಂದರೆ, ಆ್ಯಕ್ಚುಲಿ ಅದು ಏನಾಗ್ತಿದೆ ಅಂದರೆ, ಸರ್ಟನ್ ಗ್ರೂಪ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಸ್ಟಡಿಂಗ್ ಅಬೌಟ್ ಆಟಮ್ಸ್. ನಾವು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ನ ಮಾಡಲ್ಪಟ್ಟಿದ್ದೇವೆ, ನಾವು ಕೆಮಿಸ್ಟ್ರಿ ಕಲಿತಿದ್ದೇವೆ. ಕೆಮಿಸ್ಟ್ರಿ ಅಂದರೆ ಸ್ಟಡಿ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಹಾಗಾಗಿ ಒಂದು ರೀತಿಯಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ಸ್ಟಡಿ ಆಫ್ ಕೆಮಿಸ್ಟ್ರಿ ಈಸ್ ಸರ್ಟನ್ ಗ್ರೂಪ್ ಆಫ್ ಆಟಮ್ಸ್ ಸ್ಟಡಿಂಗ್ ಅಬೌಟ್ ಆಟಮ್ಸ್, isn't it? So that is the interesting point. I hope you have all enjoyed whatever we have did. Demonstration ಮುಖಾಂತರ ನಾವು ನಿಮಗೆ ಕೆಮಿಸ್ಟ್ರಿಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಟ್ವಿ. Hope you all enjoyed it, and definitely you are very eager to learn the different concepts present in chemistry. And if you are actually focused on studies, the chemistry is very interesting subject. At the same time, fun field subject. Definitely you will enjoy it. So this video, let us end with one interesting experiment. Students, ನಾವು ಇಲ್ಲಿ ಒಂದು ಮೆಷರಿಂಗ್ ಜಾರ್ ತಗೊಂಡಿದ್ದೇವೆ, ಒಂದು ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ತಗೊಂಡಿದ್ದೇವೆ. ಅದರಲ್ಲಿ ಆಲ್ರೆಡಿ ಪೊಟ್ಯಾಷಿಯಮ್ ಅಯೋಡೈಡ್ KI ತಗೊಂಡಿದ್ದೇವೆ, ಪೊಟ್ಯಾಷಿಯಮ್ ಅಯೋಡೈಡ್, ಮತ್ತು ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದೇವೆ, ಆ್ಯಂಡ್ ಸೋಪ್ ಲಿಕ್ವಿಡ್ ಆ್ಯಡ್ ಮಾಡಿದ್ದೇವೆ. ಎರಡಕ್ಕೂ ಆ್ಯಡ್ ಮಾಡಿದ್ದೇವೆ. ಇದಕ್ಕೆ ನಾವು ಇವಾಗ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ದೇವೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಹೈಡ್ರೋಜನ್ ಪೆರಾಕ್ಸೈಡ್ ಇದೆ ನಮ್ಮ ಹತ್ರ. ಎರಡು ಟೆಸ್ಟ್ ಟ್ಯೂಬಲ್ಲಿ ತಗೊಳ್ಳುವ. ಓಕೆ, ಈಕ್ವಲ್ ಕ್ವಾಂಟಿಟಿ ತಗೊಳ್ಳೋಣ. ಓಕೆ, ಆಲ್ಮೋಸ್ಟ್ ಈಕ್ವಲ್ ಇದೆ. ಸೈಮಲ್ಟೇನಿಯಸ್ಲಿ ಮಾಡುವ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. I am pouring it. ಈ ಕಡೆ ಒಂದು ಬಂದಿದೆ, ಅದು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಇದಕ್ಕೆ ಎಲಿಫೆಂಟ್ ಟೂತ್ಪೇಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರೀತಾರೆ. ನೀವು ಆಲ್ರೆಡಿ ನೋಡಿರ್ಬೋದು. ವೆರಿ ಕಲರ್ಫುಲ್ ಎಕ್ಸ್ಪೆರಿಮೆಂಟ್. ಲೈಕ್ ದ್ಯಾಟ್, ಈವನ್ ಕೆಮಿಸ್ಟ್ರಿ ಈಸ್ ಎ ವೆರಿ ಕಲರ್ಫುಲ್ ಸಬ್ಜೆಕ್ಟ್.
again I am telling, you will enjoy it. Let us study in detail about different concepts of chemistry in the upcoming videos. So here I am stopping. Thank you.